ಈ ಡಿಸೈನ್ ಅಂದ್ರೆ ಚಲೋ ಅನಿಸ್ತಾವ. ಯಾವ ಡಿಸೈನು ಇಲ್ಲ, ಸೇಮ್ ಪ್ಲೇನ್ ಬಂಗಾರ ಸಂಬಂಧ ಅದಕ್ಕೆ ಈ ರೀತಿ ಹಾಕ್ಸೀನಿ. ಮತ್ತು ಒಂದು ಸ್ವಲ್ಪ ಲೂಸ್ ಆಗಿತ್ತು ಬ್ಲೌಸ್, ಹಾಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದ್ರೆ ಇವತ್ತಿನ ವ್ಲಾಗು, ನಾ ಮೊನ್ನೆ ಮೈಸೂರು ಸಿಲ್ಕ್ ಸಾರೀಸ್ ಉಟ್ಕೊಂಡಿದ್ದಿಲ್ಲ ದೀಪಾವಳಿದು, ಅದ್ರದ್ದು ವರ್ಕಿಂದ ನಾನು ತೋರ್ಸೋಕ್ಕಾಗಿದ್ದಿಲ್ಲ. ವರ್ಕ್ ಮಾತ್ರ ಚಲೋ ಮಾಡಿಕೊಟ್ಟಾರ. ಸೊ ಅದ್ರ ಸಂಬಂಧ ವರ್ಕ್ ಇವತ್ತು ತೋರ್ಸಾಕ್ತೀನಿ. ಮತ್ತು ಹಂಗೆ ನಮ್ಮ ಮೈಸೂರು ಸಿಲ್ಕ್ ಸಾರೀಸ್ದು ಒಂದಿಟ್ಟು ಹೇಳ್ತೀನಿ. ಯಾಕಂತಂದ್ರೆ ಇದು ತುಂಬ ಹಳೆ ಸಾರಿ ಇದೆ, ಅಂದ್ರೆ ತುಂಬ ಹಳೆ ಸಾರಿ. ಎಷ್ಟು ವರ್ಷ ಅಂತಂದ್ರೆ ಒಂದು 27 ವರ್ಷ ಮಿನಿಮಮ್, 27 ವರ್ಷದ ಸಾರಿ ಇದು. ಹಾಗಾಗಿ ಒಂದು ಸ್ವಲ್ಪ ನಿಮಗೆ ತೋರಿಸ್ಬೇಕಂತ ಅನ್ಕೊಂಡೇನಿ. ಆಮೇಲೆ ನನಗೂ ಚಲೋ ಅನಿಸ್ತೆ, ಆದ್ರೆ ವೆರಿ ಸಿಂಪಲ್ ಅನಿಸ್ತೈತಿ ಮೈಸೂರು ಸಿಲ್ಕ್ ಸಾರಿ. ಮತ್ತು ಹಂಗೆ ವೆರಿ ಲೈಟ್ ಅನಿಸ್ತೈತಿ. ಬಟ್ ಈಗ ಟ್ರೆಂಡ್ ಇರೋದು ಮೈಸೂರು ಸಿಲ್ಕ್ ಸಾರೀಸ್ ಅಲ್ಲ. ಸೊ ಅದ್ರ ಸಂಬಂಧ ನಾ ದೀಪಾವಳಿಗೆ ಅದನ್ನ ವೇರ್ ಮಾಡಿದ್ದೆ. ಯಾಕಂದ್ರೆ ನನ್ನ ಕಡೆನೂ ಮೈಸೂರು ಸಿಲ್ಕ್ ಸಾರೀಸ್ ನಾನು ತೊಗೊಂಡು ಇಲ್ಲ, ಹಂಗೆ ಒಂದು ತೊಗೋಬೇಕಂತ ಅಂದ್ಕೊಂಡಿನಿ. ಸೊ ಅದ್ರ ಸಂಬಂಧ ಮಮ್ಮಿ ಸಾರಿ ಉಟ್ಕೊಂಡಿದ್ನಿ. ಒಂದು 28 ವರ್ಷದಿರ್ಬೋದು. ಸೊ ತೋರಿಸ್ತೀನಿ ಬ್ಲೌಸ್ ವರ್ಕ್ ಹಂಗೆ. ಮತ್ತು ಆಮೇಲೆ ದೀಪಾವಳಿ ದಿನ ನೋಡೇ ಇರ್ತಿರಲ್ಲ, ಸೊ ಯಾರೆಲ್ಲ ನೋಡಿಲ್ಲ ಹಾಗಾಗಿ ನೋಡ್ಬೋದು. ನಾ ವೇರ್ ಮಾಡಿದ ದೀಪಾವಳಿಗೆ ನಾ ಹಾಕಿರ್ತೀನಿ, ಅಲ್ಲಿ ನೋಡ್ಬೋದು. ಬಟ್ ಎಷ್ಟು ಚಂದ ಬಂದೈತಂತಂದ್ರೆ 27 ವರ್ಷದ ಸಾರಿ ಅಂತಂದ್ರೆ ಒಂದು ಸ್ವಲ್ಪ ಬಾರ್ಡ್ರ್ ಒಳಗೆ ಅಲ್ಲೆಲ್ಲೆಲ್ಲೆಲ್ಲೆ ಒಂದು ಸ್ವಲ್ಪ ಕಪ್ಪಾಗಿದೆ, ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಎಲ್ಲೆಲ್ಲಿ ಪಿಸ್ಕಿಲ್ಲ, ಸೊ ನೈಸ್ ಬಂದೈತಿ, ಎಲ್ಲೆಲ್ಲಿ ಪಿಸ್ಕಿಲ್ಲ. ಮತ್ತು ಹಂಗೆ ಎಲ್ಲ ಸಾರೀಸ್ ತುಂಬ ಎಲ್ಲ ಈ ರೀತಿ ಬಾತ್ಕೊಳಿವು ಬುಟ್ಟ ಅಲ್ಲೆಲ್ಲದಾವು. ವಿತ್ ಗೋಲ್ಡ್ ಕಲರ್ ಅಂತೂ ಫುಲ್ ಎದ್ದು ಕಾಣ್ತೈತಿ. ಗೋಲ್ಡ್ ಎಲ್ಲಿ ಮಾಸೆ ಇಲ್ಲ, ಸೊ ಎದ್ದು ಕಾಣ್ತೈತಿ. ಒಂದು ಸ್ವಲ್ಪ ಬಾರ್ಡ್ರ್ ಇಲ್ಲಿ ಪಲ್ಲುವಲ್ಲಿ ಬಾರ್ಡ್ರ್ ಸ್ವಲ್ಪ ಲೈಟ್ ಅನಿಸ್ತೈತಿ. ಮತ್ತು ಆಮೇಲೆ ಅಲ್ಲಲ್ಲೇ ಫುಡ್ ಕಲರ್ ಬಿದ್ದೈತಿ. ಯಾಕಂತಂದ್ರೆ ಅವಾಗ ಸಾರೀಸ್ ಉಟ್ಕೋತಿದ್ರಂತಂದ್ರೆ ರೇಷ್ಮೆ ಸಾರಿ, ಈಗಂತಂದ್ರೆ ನಾವು ಒಂದು ಸ್ವಲ್ಪ ಫಂಕ್ಷನ್ ಮುಗಿದ್ಮ್ಯಾಗ ಆಮೇಲೆ ಕಳೆದು ಬಿಡ್ತೀವಿ. ಅವಾಗ ಹಂಗೆ ಇದ್ದಿದ್ದಿಲ್ಲ. ಫಂಕ್ಷನ್ ಸ್ಟಾರ್ಟ್ ಆದಾಗಿಂದ ರಾತ್ರಿವರೆಗೂ ಫುಲ್ ಅದ ರೇಷ್ಮೆ ಸೀರೆ ಒಳಗೆ ಉಟ್ಕೊಂಡು ಬಿಡ್ತಿದ್ರು. ಮತ್ತು ಹಾಗಾಗಿ ಊಟದ್ದು ಎಲ್ಲ ಒಂದು ಸ್ವಲ್ಪ ಅಲ್ಲಲ್ಲಿ ಫುಡ್ ಕಲರ್ ಬಿದ್ದೈತಿ. ಡ್ರೈ ವಾಶ್ ಕೊಡಬೇಕಿತ್ತು, ಕೊಡೋಕ್ಕಾಗಲಿಲ್ಲ. ಸೊ ಹಂಗೆ ಉಟ್ಕೊಂಡ್ಬಿಟ್ಟೆ. ಈಗ ಕೊಡ್ಬೋದೇನೋ, ಮತ್ತು ನೀಟ್ ಅನಿಸ್ತೈತಿ ಕೊಟ್ರು. ಸೊ ಅದ್ರ ಸಂಬಂಧ ಕೇಳಿ ಕೊಡಬೇಕು. ಫುಡ್ ಕಲರ್ನೇ, ಮತ್ತು ಯಾವ ಕಲರ್ ಇಲ್ಲ. ಫುಡ್ ಕಲರ್ ಆದ್ರೆ ಡ್ರೈ ವಾಶ್ ಕೊಟ್ರೆ ಜಲ್ದಿ ಹೋಗುತ್ತೆ, ಮತ್ತು ಯಾವ್ದಾರ ಕಲೆಗಳಿದ್ರೆ ಹೋಗಲ್ಲ ಅಂತ ಫುಡ್ ಕಲರ್ ಅಷ್ಟೇ ಹೋಗೋದು. ಬಟ್ ಚಲೋ ಐತಿ ಅಂದರು. ಮತ್ತು ಉಟ್ಕೊಂಡು ಮತ್ತು ಫಂಕ್ಷನ್ ಒಳಗೆ ವೆರಿ ಲೈಟ್ ಅನಿಸ್ತತಿ. ಭಾಳ ಹೆವಿ ಗ್ರ್ಯಾಂಡ್ ಫಂಕ್ಷನ್ ಒಳಗೆ ಒಂದು ಸ್ವಲ್ಪ ಮೈಸೂರು ಸಿಲ್ಕ್ ಸ್ಯಾರೀಸ್ ಒಂದು ಸ್ವಲ್ಪ ಲೈಟ್ ಅನಿಸ್ತತಿ. ಸೊ ಮತ್ತು ಉಟ್ಕೊಂಡಾಗೂ ಫುಲ್ ಲೈಟ್ ಅನಿಸ್ತತಿ. ಮತ್ತು ಹಂಗೆ ನಾನು ದೀಪಾವಳಿದ ಒಳಗೆ ಈ ರೀತಿ ಅದಕ್ಕೆ ಬೀಟ್ಸ್ ಕಟ್ಕೊಂಡಿದ್ನಿ. ಮತ್ತು ಆಮೇಲೆ ಬೇಬಿ ಕುಚ್ ಕಟ್ಟಕ್ಕೆ ಆಗಲಿಲ್ಲ, ಯಾಕಂತಂದ್ರೆ ಅದು ಲೇಟ್ ಆಗುತ್ತಲ್ಲ. ಸೊ ಅದ್ರ ಸಂಬಂಧ ಇದು ನನ್ನ ಸ್ಯಾರೀಸ್ನ ವರ್ಕಿಗೆ ಕೊಟ್ಟಿದ್ನಿ. ಮತ್ತು ಮಮ್ಮಿದು ಪಿಕೋನು ಕೊಟ್ಟಿದ್ದಿಲ್ಲ. ಸೊ ಅದ್ರ ಸಂಬಂಧ ನಾನು ಮರ್ತು ಬಿಟ್ಟಿದ್ದೆ. ಹಂಗೆ ಮತ್ತು ಆಮೇಲೆ ಅವತ್ತಿನ ದಿನ ಒಂದು ದಿನದಾಗ ಅಷ್ಟೇ ಕಟ್ಕೊಂಡಿ ನಾನು. ಮತ್ತು ಇದು ಜಲ್ದಿನ ಆಗಿ ಹೋಯ್ತು. ಮತ್ತು ಆಮೇಲೆ ನಾನು ಬೇಬಿ ಕುಚ್ ಕಟ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಕಟ್ಟಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಭಾಳ ಟೈಮ್ ಹಿಡಿತೈತೆ ಅದು ಹಂಗೆ. ಸೊ ಅದ್ರ ಸಂಬಂಧ ಕಟ್ಟಕ್ಕೆ ಆಗಲಿಲ್ಲ. ಮತ್ತು ಪಲ್ಲು ಅಂತೂ ಚಲೋ ಬಂದೈತಿ. ಯಾರು ನೋಡಿಲ್ಲ ತೋರಿಸ್ತೀನಿ ಪಲ್ಲು ಹೆಂಗೆ ಬಂದೈತಂತ. ಬಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತೂ ಸಿಕ್ಕಾಪಟ್ಟಿ ಈಗಂತೂ ಟ್ರೆಂಡ್ ಒಳಗೆ ಐತಲ್ಲ. ಸೊ ಫುಲ್ ಸಿಕ್ಕಾಪಟ್ಟಿ ಇದೆ. ಇದೆಲ್ಲ ಬಂದೈತಿ ಪಲ್ಲು ಒಳಗನೆ ಹಿಂಗೆ ಬಂದ್ಬಿಟ್ಟೈತಿ. ಮತ್ತು ಆಮೇಲೆ ಇಲ್ಲೊಂದು ಸ್ವಲ್ಪ ಡಾರ್ಕ್ ಇದ್ದಿದ್ದು ಗೋಲ್ಡ್ ಕಲರ್ ಲೈಟ್ ಆಗೈತಿ, ಯಾಕೇನೋ ಗೊತ್ತಿಲ್ಲ, ಲೈಟ್ ಆಗೈತಿ. ಇಲ್ಲಿ ಲೈಟ್, ಇಲ್ಲೆಲ್ಲ ಇವು ಬಾತುಕೋಳಿ ಅಂತೂ ಫುಲ್ ಡಾರ್ಕ್ ಅದಾವ, ಗೋಲ್ಡ್ ಡಾರ್ಕ್ ಐತಿ. ಮತ್ತು ಇಲ್ಲಿ ಯಾಕೇನೋ ಲೈನ್ ಒಂದು ಲೈಟ್ ಬಂದೈತಿ ಹಂಗೆ. ಮತ್ತು ಆಮೇಲೆ ಬಾರ್ಡ್ರೂ ಸ್ವಲ್ಪ ಬಂದೈತಲ್ಲ. ಸೊ ಒಂಥರ ಚೆನ್ನಾಗೈತಿ. ಎಷ್ಟು ಗೋಲ್ಡ್ ಕಲರ್ ರಿಚ್ ಆಗೈತೆ ಅಂದ್ರೆ 27 ವರ್ಷದ ಸಾರಿ ಈಗ ತೊಗೊಂಡಂಗೆ ಅಷ್ಟೇ ಐತಿ. ಮತ್ತು ಬಿಟ್ರೆ ಅಲ್ಲಲ್ಲಿ ಕಲೆಗಳು ಅದಾವ, ಅಷ್ಟು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನ ಡ್ರೈ ಕ್ಲೀನಿಂಗ್ ಕೊಟ್ರೆ ಹೋಗ್ಬೋದೇನೋ ಅಂತಂದು ಅಂದ್ಕೊಂಡಿನಿ, ಕೊಡಬೇಕು. ಮತ್ತು ಆಮೇಲೆ ಬಾರ್ಡ್ರ್ ಅಂತೂ ಫುಲ್ ಸಿಂಪಲ್ಲಾಗಿ ಇಷ್ಟ ಬಂದೈತಿ. ಆದ್ರೆ ಆವಾಗಿನ ಸೀರೆನ ಚಂದಲ್ಲ ನೋಡೋಕ್ಕೂ. ಮತ್ತು ಹಂಗೆ ಇದು ನನ್ನ ಮೈಸೂರು ಸಿಲ್ಕ್ ಸ್ಯಾರೀಸ್, ನಂದಲ್ಲ ಮಮ್ಮಿ ಮೈಸೂರು ಸಿಲ್ಕ್ ಸ್ಯಾರೀಸ್. ಇದು ಮ್ಯಾರೇಜ್ ಒಳಗೆ ಮಮ್ಮಿ ಮದುವೆ ಒಳಗಿಂದು ಸಾರಿ ನಾ ಈಗ ಉಟ್ಕೊಂಡಿದ್ದೆ. ಮತ್ತು ಹಂಗೆ ಅದಕ್ಕೆ ಬ್ಲೌಸ್ ಮಮ್ಮಿ ಆ ಸಾರಿಗೆ ಮಮ್ಮಿ ಬ್ಲೌಸ್ ಹೊಲಿಸಿಲ್ಲಂತ. ಲಗ್ನದಾಗಂತರೂ ಅವರು ಅದ್ರದ್ದು ಬ್ಲೌಸ್ ಹಾಕೋತಿದ್ದಿಲ್ಲಂತ. ಒಂದು ಪ್ಲೇನ್ ಯಾವ್ದಾರ ತೊಗೊಂಡು ಹಾಕೊಂಡ್ಬಿಡ್ತಿದ್ರಂತ. ಭಾಳ ಅದ್ರ ಹಂಗೆ ಹಾಕೊಂಡಾರ ಮಮ್ಮಿ. ಅದ್ರದ್ದು ಕಟ್ ಮಾಡೋಕೆ ಬ್ಲೌಸೂ ಇಲ್ಲ. ಮತ್ತು ಅದ್ರದ್ದು
ಕಾಂಬಿನೇಷನ್ ಆಗಿ ಎಲ್ಲ ಏಕಬೇಕ ಬಂದ್ರೆ ಸರಿ ಅನ್ಸಂಗಿಲ್ಲ ಅದನ್ನ ನಾನು ಒಂದು ರೇಷ್ಮಿದು ತಗೊಂಡ ರೆಡಿ ಮಾಡ್ಸಕ್ಕೆ ಕೊಟ್ಟು ಬಂದಿದ್ನಲ್ಲ. ಸೊ ಅದ್ರದ್ದು ವರ್ಕ್ ಈ ರೀತಿ ಐತಿ. ವರ್ಕ್ ಹಿಂಗೆ ಬೇಕಂದಿದ್ನಿ ನಾನು. 1-2 ದಿನದಾಗ ಅಷ್ಟೇ ಮಾಡಿಕೊಟ್ಟಾರ. ವರ್ಕ್ ಮಾತ್ರ ಚಲೋ ಮಾಡಿಕೊಟ್ಟಾಳ. ಬಟ್ ಇನ್ನು ಒಂದು ಸ್ವಲ್ಪ ಲೇಟ್ ಮಾಡ್ತಾರ, ಅದು ಒಂದಷ್ಟು ಪ್ರಾಬ್ಲಮ್. ಅದು ಬಿಟ್ಟರೆ ಏನಿಲ್ಲ. ಸ್ಲೀವ್ಸಿಗೆ ಹಿಂಗೆ, ಯಾಕಂತಂದ್ರೆ ಇದ್ರಾಗ ಬಾತುಕೋಳಿದ ಡಿಸೈನ್ ಅದಾವಲ್ಲ, ಸೊ ಅದ್ರ ಸಂಬಂಧ ಅದಕ್ಕೆ ಮ್ಯಾಚ್ ಆಗಲಿ ಅಂತಂದ ನಾ ಈ ರೀತಿ ಡಿಸೈನ್ ಹಾಕ್ಸೀನಿ. ಮತ್ತು ಈ ರೀತಿದು ಹಿಂಗೆ ಒಂಥರ ಇತ್ತಲ್ಲ ಡಿಸೈನ್, ಇದು ನಮ್ದು ಪ್ಯಾಟರ್ನು ಹೊಸದೈತಿ. ಈ ರೀತಿದು ಇದ್ದಿದ್ದಿಲ್ಲ ನನ್ನ ಕಡೆ. ಸೊ ಅದ್ರ ಸಂಬಂಧ ಈ ರೀತಿನ ಹಾಕ್ಸೀನಿ. ಕಾಂಬಿನೇಷನ್ ಬಾತುಕೋಳಿ ಇವು ಮ್ಯಾಚ್ ಆಗ್ತಾವಲ್ಲ, ಸೊ ಅದ್ರ ಸಂಬಂಧ ಅದಕ್ಕೆ ಈ ರೀತಿ ಹಾಕ್ಸೀನಿ. ಮತ್ತು ಒಂದು ಸ್ವಲ್ಪ ಲೂಸ್ ಆಗಿತ್ತು ಬ್ಲೌಸ್, ಹಾಗೆ ಹಾಕೊಂಡ್ಬಿಟ್ಟಿನಿ. ಯಾಕಂದ್ರೆ ಟೈಮ್ನು ಇದ್ದಿದ್ದಿಲ್ಲ. ಇದು ಅವತ್ತು ದೀಪಾವಳಿ ನಾಳೆ ಐತಂದ್ರಕೂಲೆ ಅವತ್ತು ರಾತ್ರಿನೇ ಬಂದ್ಬಿಡ್ತಿ. ರಾತ್ರಿ ಎಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಅದ್ರ ಸಂಬಂಧ ಹಾಗೆ ಹಾಕೊಂಡ್ಬಿಟ್ಟೆ. ಇದು ಆಮೇಲೆ ಇನ್ನೂ 2 ಕೊಟ್ಟಿನಿ, ಇನ್ನೂ ಮಾಡೇ ಇಲ್ಲ. ಈಗ ಕಾಂಬಿನೇಷನ್ ಆಗಿ ಮತ್ತು ಗೋಲ್ಡ್ ವಿತ್ ಗೋಲ್ಡ್ ಜರಿ, ಆಮೇಲೆ ಬ್ಲೂ ಕಲರ್ ಜರಿಲಿ ಹಾಕ್ಯಾಳ ಗೋಲ್ಡ್ ಜರಿ. ಇದು ಒಂಥರ ನೈಸ್ ಕಾಣ್ತಿ. ಈ ಡಿಸೈನ್ ನಿಮಗೂ ಯೂಸ್ ಆಗ್ಬೋದೇನೋ ಅಂತಂದ ತೋರಿಸೀನಿ. ಚಂದ ಐತಿ, ನನಗೆ ಇಷ್ಟ ಆಯ್ತು ಈ ಡಿಸೈನ್, ಹಾಗಾಗಿ ನಿಮಗೆ ತೋರ್ಸಾಕ್ತೀನಿ. ಇದು ಬ್ಯಾಕ್, ಆಮೇಲೆ ಫ್ರಂಟ್, ಇಷ್ಟೇ. ನಮ್ಮ ಅಕ್ಕ ಒಬ್ರು 1 ಗ್ರಾಮ್ ಒಳಗೆ ಕಿವ್ಯಾನ್ ಮಾಡಿಸ್ಕೊಂಬಂದಾರ. ಮಸ್ತ್ ಆಗ್ಯಾವು. ಮತ್ತು ಡಿಸೈನ್ ಮಾತ್ರ ಹಳೇದ ಒಂಥರ ಹೊಸ ಡಿಸೈನ್ ಆಗಿಬಿಟ್ಟೈತಿ ಈಗ. ಹಾಗಾಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಐತೆ ಅಂತಂದ. ಮತ್ತು 1 ಗ್ರಾಮ್ ಒಳಗೆ ಆಗ್ಯಾವಂದ್ರೆ ನಮಗೂ ಒಂಥರ ಮಾಡಿಸ್ಕೋಕೆ ಆಗ್ಬೋದೇನೋ. 1 ಗ್ರಾಮ್ ಅಂದ್ರೆ ಓಕೆ ಅಲ್ಲ, ಈಗಂತೂ ಬಂಗಾರ ಕಾಸ್ಟ್ಲಿ ಐತಲ್ಲ. ಸೊ ಅದ್ರ ಸಂಬಂಧ 1 ಗ್ರಾಮ್ ಅಂದ್ರೆ ಓಕೆ. ಮತ್ತು ಚಲೋನು ಕಾಣಿಸ್ತಾವೆ. ಮತ್ತು ಹಳೆ ಡಿಸೈನ್ ಮಸ್ತ್ ಕಾಣತ್ತದ. ನೋಡ್ಬೋದು ನೀವು ಯಾವ ರೀತಿ ಇದಾವ ಅಂತಂದ. ಈ ರೀತಿ ಹಳೆ ಡಿಸೈನ್, ಬಟ್ ಈ ರೀತಿ ಚೆನ್ನಾಗಿದಾವಲ್ಲ. 1 ಗ್ರಾಮ್ ಅಂದ್ರೆ ನಂಬಕ್ಕಾಗಲ್ಲಲ್ಲ. ಸೊ 1 ಗ್ರಾಮಿನ ಲೈಟ್ ವೆಯ್ಟ್ ಅದಾವ, ಫುಲ್ ಲೈಟ್ ವೆಯ್ಟ್. 1 ಗ್ರಾಮ್ ಚಲೋ ಅನಿಸ್ತಾವ. ಇತ್ತಾಗ ದೊಡ್ಡನೂ ಅಲ್ಲ, ಇತ್ತಾಗ ಸಣ್ಣನೂ ಅಲ್ಲ. ಸ್ಯಾರೀಸ್ ಒಳಗಂತೂ ಚಲೋ ಅನಿಸ್ತಾವಲ್ಲ ಈ ರೀತಿ. ಆಮೇಲೆ ಇನ್ನೊಂದು ಡಿಸೈನ್ ಕೊಟ್ಟಾರ. ಇಲ್ಲೇ ಒಂದು ಸ್ಟೋನ್ ಹಾಕಿಸ್ಬೇಕಂತ ಅನ್ಕೊಂಡಿನಿ ನಾನು. ಇದೇ ರೀತಿ ಮಾಡಿಸ್ಕೊಂಡ ಒಂದು ಸ್ಟೋನ್ ಹಾಕಿಸ್ಕೋಬೇಕಂತ ಅನ್ಕೊಂಡಿನಿ. ನೋಡ್ಬೇಕು ಇವಾಗ ಎಷ್ಟು ಬೀಳ್ತಾವ ಗೊತ್ತಿಲ್ಲ. ಅಕ್ಕ ಇಲ್ಲಂತಂದ್ರು ಒಂದು 6 ತಿಂಗಳ ಹಿಂದೆನ ತೊಗೊಂಡಿದ್ರು. ಅಕ್ಕಿಗೆ 9,000 ಬಿದ್ದಾವಂತಂದ್ರೆ 9,000 ಬಿದ್ದಾವಂತಂದು 9,000 ಅಷ್ಟೇ ಬಿದ್ದಾವಂತಂದ್ರು. ಈಗ ಎಷ್ಟು ಬೀಳ್ತಾವ ಗೊತ್ತಿಲ್ಲ. ಈಗ ಮೇ ಬಿ ಭಾಳ ಆದ್ರೆ 12 ಆಗ್ಬೋದು, 13 ಆಗ್ಬೋದು. ಯಾಕಂತಂದ್ರೆ ಬಂಗಾರ ಎಷ್ಟೈತೆ ನನಗೂ ಗೊತ್ತಿಲ್ಲ. ಅಕ್ಕ ಹೇಳಿದ್ದಷ್ಟೇ 9,000 ಬಿದ್ದಾವಂತಂದ್ರೆ. ಫುಲ್ ಲೈಟ್ ಅದಾವ, ಬಟ್ ಡಿಸೈನ್ ಮಾತ್ರ ಚಂದ ಅದಾವಲ್ಲ. ಒಂಥರ ಇಷ್ಟ. ಅದು ಹಳೆ ಡಿಸೈನ್ ಚಲೋ ಅನ್ನಿಸ್ತಾವ. ಹಾಕೊಂಡ್ಮ್ಯಾಗು ವೇರ್ ಮಾಡಿದಾಗೂ ಚಲೋ ಅನಿಸ್ತತಿ. ಅಕ್ಕ ವೇರ್ ಮಾಡಿರ್ತಾಳಲ್ಲ, ಚಲೋ ಅನಿಸ್ತಾವು. ಆಕಿಗೆ ಒಂದು ಸ್ವಲ್ಪ ಲೈಟ್ ವೇಟ್ ಇದ್ರೆ ಚಲೋ ಅನಿಸ್ತಾವ ಅಂತಂದ ಅಕ್ಕಿ ಈ ರೀತಿ ತೊಗೊಂಡಾಳ ಡಿಸೈನ್. ಬಟ್ 1 ಗ್ರಾಮ್ ಅಂದ್ರೆ ಚಲೋ ಅಲ್ಲ. ಮತ್ತು ಇದಕ್ಕಿಂತ ಒಂದು ಸ್ವಲ್ಪ 2 ಗ್ರಾಮ್ ಆದರೂ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಮಾಡಿಕೊಡ್ತಾರೆ ಏನೋ, ಕೇಳ್ಬೇಕು. 2 ಗ್ರಾಮ್ ಅಂದ್ರೆ ಚಲೋ ಅನಿಸ್ತಾವಲ್ಲ. ಅಂದರೂ ಇವು ಒಂದು ಸ್ವಲ್ಪ ದೊಡ್ಡನ ಅದಾವಲ್ಲ, ಅಷ್ಟೇನು ತೀರ ಸಾಂದಿಲ್ಲ. 1 ಗ್ರಾಮ್ ಅಂದ್ರೆ ಅಷ್ಟೇನು ಸಣ್ಣ ಇಲ್ಲ ಅನಿಸ್ತದಲ್ಲ. ಆದ್ರೆ ಚಲೋ ಅನಿಸ್ತಾವೆ. ನಿಮಗೂ ಯೂಸ್ ಆಗ್ಬೋದೇನೋ ಈ ಡಿಸೈನ್ ಅಂತಂದು ತೋರ್ಸಾಕತ್ತೀನಿ. ಯಾಕಂತಂದ್ರೆ 1 ಗ್ರಾಮಿಂದೊಳಗೆ ಏನು ಬರುತ್ತಲ್ಲ, ಹಾಗಾಗಿ ಈ ರೀತಿ ಡಿಸೈನ್ ಅಂದ್ರೆ ಚಲೋ ಅನಿಸ್ತಾವೆ. ಯಾವ ಡಿಸೈನು ಇಲ್ಲ, ಸೇಮ್ ಪ್ಲೇನ್ ಬಂಗಾರ ವಾಪಸ್ ಚಲೋ ಅನಿಸ್ತಾವಂತಂದತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆತಂತ ಅನ್ಕೊಂಡಿನಿ. ಮತ್ತು ಆಮೇಲೆ ನಾನು ತೋರಿಸಿದಂಥ ನಿಮಗೆ ಕಿವ್ಯಾನ್ದ ಡಿಸೈನು ಇಷ್ಟ ಆತ ಸಿಗೊಂಡ್ರಿ ಮತ್ತೊಂದು ಲಾಗ್ ಒಳಗೆ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ದಯವಿಟ್ಟು.